ಸರ್ವಸ್ಮಾ ಆತ್ಮನೇ ನಮಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಪ್ರವಚನ ಸರಣಿಯಲ್ಲಿ 1084ನೇಯ ಅನುಶಾಸನ ಪರ್ವದ 17ನೇ ಭಾಗವನ್ನು ಇವತ್ತು ನಾವು ಕೇಳಲಿಕ್ಕೆ ಉದ್ಯುಕ್ತರಾಗಿದ್ದೇವೆ. ಈಗ ನಾವು ನೋಡುವಂತಹ ಅಧ್ಯಾಯ ಇದು ಬೇರೆ ಬೇರೆ ಪಾಠಗಳಲ್ಲಿ ಬೇರೆ ಬೇರೆಯದೇ ಆದಂತಹ ಸಂಖ್ಯಾ ಇದಕ್ಕಿದೆ. ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 18ನೇ ಅಧ್ಯಾಯ ಇದೆ. ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ 35ನೇ ಅಧ್ಯಾಯ, ವೈಷ್ಣವ ಪಾಠದಲ್ಲಿ 31ನೇ ಅಧ್ಯಾಯ, ಉತ್ತರ ಭಾರತದ ಗೀತಾ ಪ್ರೆಸ್ಸಿನ ಪಾಠದಲ್ಲಿ 14ನೇ ಅಧ್ಯಾಯ ಇದು. 14 ಅಲ್ಲ, 13ನೇ ಅಧ್ಯಾಯ. ಶಾರೀರಿಕವಾಗಿ ಮಾತುಗಳ ಮೂಲಕ, ಮನಸ್ಸಿನ ಮೂಲಕ ಏನು ಪಾಪಗಳನ್ನು ಪರಿಹರಿಸಬೇಕಾಗಿದೆ, ಮನುಷ್ಯ ಪರಿತ್ಯಜಿಸಬೇಕು, ಅದರ ಬಗ್ಗೆ ಎಚ್ಚರ ಇರಬೇಕು, ಅದನ್ನು ಈ ಅಧ್ಯಾಯದಲ್ಲಿ ವರ್ಣಿಸ್ತಾರೆ. ಸ್ವಸ್ಥಸ್ತು ಸತಾಂ ಅಶೇಷ ಸನ್ಮಂಗಲಾನುಭವಂತು. ಗತೇ ದಿವಸೆ ಭಂಗಾಸ್ವನ ನಾಮ್ನಃ ರಾಜ್ಞಃ ಕಥಾ ಸಮವರ್ಣಿತ. ಭಾರತಸ್ಯ ಭಗವತಾ ಬಾದರಾಯಣೇನ ಪ್ರಣೀತಸ್ಯ ಯಾ ಖ್ಯಾತಿಃ ಧರ್ಮೇ ಚಾರ್ಥೇ ಚ ಕಾಮೇ ಚ ಮೋಕ್ಷೇ ಚ ಭರತರ್ಷಭ ಯದಿಹಾಸ್ತಿ ತದನ್ಯತ್ರ ಯನ್ನೇಹಾಸ್ತಿ ನ ತತ್ಕ್ವಚಿತ್ ಇತಿ ರೂಪಾ ಖ್ಯಾತಿಃ. ಯಾ ಖ್ಯಾತಿಃ ಏವಂ ಮಹಾಭಾರತಂ ಪ್ರಶಂಸತೆ ಧರ್ಮ ವಿಷये, अर्थ विषये, काम विषये, मोक्ष विषये च यत् महाभारते वर्णितं तदेव अन्यत्र वर्णितम्. अन्यैः कविभिरपि तदेव वर्णितमस्ति. यद् यः अस्ति तदन्यत्र, यत् महाभारते वर्तते तदेव अन्यत्र वर्तते. यन् महाभारते नास्ति, यदि महाभारते नास्ति कश्चन विषयः सः अन्य ग्रन्थेष्वपि नैव वर्तते इति महाभारतस्य काचन विशिष्टा प्रशस्तिः महाभारतस्य कर्त्रा भगवता बादरायणेनैव प्रदत्ता. धर्मविषये मोक्षविषये च अनेके अध्यायाः अत्र महाभारतपर्वणि वर्तन्ते. महाभारतस्य पर्वसु वर्तन्ते. अनुशासनपर्व इति, शान्तिपर्व इति च धर्मविषये, अर्थशास्त्रविषये एवं मोक्षविषये च ये विषयाः साधकैः ज्ञातव्याः तान् सर्वानपि विषयान् एते अध्यायाः, एतानि पर्वाणि वर्णयन्ति. कामशास्त्रस्य च अयमेकः अत्यन्तम् अन्यत्र अदृश्यमानः विषयः. सः भंगास्वन राज्ञः कथारूपेण संवर्णितः. सर्वैरपि साधकैः, विशेषतः गृहस्थैः यः ज्ञेयः. स्त्री पुरुष समागमे स्त्री व्यक्तेरेव सुखम् अधिकं भवति. अस्मिन् विषये भंगास्वनः राजा एव साक्षी भवति. स तु पूर्वं पुरुषः आसीत्, कालान्तरे स्त्री भूत्वा स्त्री जीवनस्य पुरुष जीवनस्य च
ಸರ್ವಾನ್ ಸೂಕ್ಷ್ಮಾನ್ ಅಂಶಾನಪಿ ಅವಜಗಾಮ ತಾದೃಶೇವ ಪುರುಷಃ ಅಸ್ಮಿನ್ ವಿಷಯೇ ನಿರ್ಣಯಮಪಿ ವಕ್ತುಂ ಶಕ್ನೋತಿ. ಇದಾನೀಂ ಶರೀರೇಣ ವಾಚ ಮನಸಾ ಚ ಯಾನಿ ಪಾಪಾನಿ ಸಾಧಕಃ ಪರಿತ್ಯಜೇತ್ ತೇಷಾಂ ವರ್ಣನಂ ಅತ್ರ ವರೀವರ್ತಿ. ಯುಧಿಷ್ಠಿರಃ ಏವಂ ಪಪ್ರಚ್ಛ ಕಿಂ ಕರ್ತವ್ಯಂ ಮನುಷ್ಯೇಣ ಲೋಕಯಾತ್ರಾ ಹಿತಾರ್ಥಿನಾ ಕಥಂ ವೈ ಲೋಕಯಾತ್ರಾಂ ತು ಕಿಂ ಶೀಲಶ್ಚ ಸಮಾಚರೇತ್. ಈ ಶ್ರೇಯಸ್ಸನ್ನ ಅಪೇಕ್ಷಿಸುವವನು ಮಾಡಬೇಕಾದ ಕರ್ತವ್ಯ ಯಾವುದು? ಯಾವ ಶೀಲವನ್ನು ಮನುಷ್ಯ ಅಳವಡಿಸಿಕೊಳ್ಬೇಕು ಇದನ್ನು ಹೇಳ್ರಿ. ಕಾಯೇನ ತ್ರಿವಿಧಂ ಕರ್ಮ ವಾಚಾ ಚಾಪಿ ಚತುರ್ವಿಧಂ ಮನಸಾ ತ್ರಿವಿಧಂ ಚೈವ ದಶ ಕರ್ಮ ಪಥಾಂಸ್ ತ್ಯಜೇತ್. ಭೀಷ್ಮರು ಹೇಳಿದರು, ಶರೀರಕ್ಕೆ ಸಂಬಂಧಪಟ್ಟಂತಹ 3 ಕರ್ಮಗಳನ್ನ, ಮನಸ್ಸಿಗೆ ಸಂಬಂಧಪಟ್ಟಂತಹ 4 ವಿಧ ಕರ್ಮಗಳನ್ನ, ಮಾತಿಗೆ ಸಂಬಂಧಪಟ್ಟ 4 ವಿಧವಾದ ಕರ್ಮಗಳನ್ನ ಮತ್ತು ಮನಸ್ಸಿಗೆ ಸಂಬಂಧಪಟ್ಟಂತಹ 3 ವಿಧವಾದ ಕರ್ಮಗಳನ್ನ, ಒಟ್ಟು 10 ವಿಧ ಕರ್ಮಗಳನ್ನ ಮನುಷ್ಯ ದೂರ ಇಡಬೇಕು. ಶರೀರಕ್ಕೆ ಸಂಬಂಧಪಟ್ಟಂತೆ ಅದೇನು? ಪ್ರಾಣಾತಿಪಾತಃ, ಇನ್ನೊಬ್ಬರನ್ನ ಕೊಲ್ಲುವುದು, ದೈಹಿಕವಾಗಿ ಹಿಂಸಿಸುವುದು, ಮತ್ತೆ ಕಳ್ಳತನ ಮಾಡುವುದು, ಮತ್ತೆ ಪರಸ್ತ್ರೀ ಸಂಘ, ಪರದಾರ ನಥಾಪಿಚ ತ್ರೀಣಿ ಪಾಪಾನಿ ಕಾಯೇನ ಸರ್ವತಃ ಪರಿವರ್ಜಯೇತ್. ಈ 3 ಪಾಪಗಳನ್ನ, ಈ 3 ಶಾರೀರಿಕ ಪಾಪಗಳನ್ನ ಮನುಷ್ಯ ದೂರ ಮಾಡಬೇಕು. ಮನಸ್ಸಿಗೆ ಸಂಬಂಧಪಟ್ಟಂತೆ, ಮಾತಿಗೆ ಸಂಬಂಧಪಟ್ಟ ಪಾಪಗಳು ಯಾವುದು? ಕೆಟ್ಟ ಮಾತುಗಳನ್ನ ಆಡುವುದು, ಅಸತ್ಪ್ರಲಾಪ, ಪಾರುಷ್ಯ, ಕಠಿಣವಾದ ಮಾತು, ಚಾಡಿ ಹೇಳುವುದು, ಸುಳ್ಳು ಹೇಳುವುದು, ಇವನ್ನ ಮನಸ್ಸಿನಲ್ಲಿ ಯೋಚಿಸಲೂಬಾರದು, ಆಡಲೂ ಕೂಡ ಬಾರದು. ಅನಭಿದ್ಯಾ ಪರಸ್ವೇಷು ಸರ್ವಸತ್ವೇಷು ಸೌಹೃದಂ ಕರ್ಮಣ ಫಲಮಸ್ತೀತಿ ತ್ರಿವಿಧಂ ಮನಸಾಚರೇತ್. ಮನಸ್ಸಿಗೆ ಸಂಬಂಧಪಟ್ಟಂತೆ 3 ಪಾಪಗಳು. ಇತರರ ಸ್ವತ್ತಿನ ಬಗ್ಗೆ ಅದು ನಮಗೆ ಬೇಕು ಅಂತ ಆಲೋಚನೆಯನ್ನು ಮನುಷ್ಯ ಮಾಡಬಾರದು. ಎಲ್ಲಾ ಪ್ರಾಣಿಗಳ ಜೊತೆನೂ ಕೂಡ ಸೌಹಾರ್ದದಿಂದ ಬದುಕಬೇಕು. ಮಾಡಿದ ಕರ್ಮಗಳಿಗೆ ಫಲ ಇದೆ ಅಂತ ಅನ್ನೋದನ್ನು ನಂಬಬೇಕು. ಅಂದ್ರೆ ಆಸ್ತಿಕನಾಗಬೇಕು ಮನುಷ್ಯ. ದುಷ್ಟ ಕರ್ಮಗಳನ್ನು ಮಾಡಿ ಅದರಿಂದ ಏನಾದೀತು ಅಂತ ಉಡಾಫೆ ಜೀವನ ನಡೆಸಬಾರದು. ಸತ್ಕರ್ಮವನ್ನೇ ಮಾಡಲಿ, ದುಷ್ಕರ್ಮವನ್ನೇ ಮಾಡಲಿ, ಅದರಿಂದ ಒಂದು ಸತ್ಫಲ ಇದೆ ಅನ್ನುವಂಥ ಎಚ್ಚರ ಇರಬೇಕು ಮನುಷ್ಯನಿಗೆ. ಯುಧಿಷ್ಠಿರನೇ, ಆದ್ದರಿಂದ ಮನುಷ್ಯನಾದವನು ಶರೀರ, ಮಾತು ಮತ್ತು ಮನಸ್ಸಿಗೆ ಸಂಬಂಧಪಟ್ಟ ಕರ್ಮಗಳನ್ನು ಮಾಡುವಾಗ ಬಹಳ ಎಚ್ಚರಿಕೆಯಿಂದಿರಬೇಕು. ಶುಭಾಶುಭಾನಿ ಆಚರನ್ ಹಿ ತಸ್ಯ ತಸ್ಯ ಅಶ್ನುತೆ ಫಲಂ. ಏನು ಪಾಪವನ್ನು ಮಾಡಿರ್ತಾನೋ ಅದರ ಫಲವನ್ನು ಅವನು ಒಂದಲ್ಲ ಒಂದು ದಿವಸ ಅನುಭವಿಸಿಯೇ ತೀರ್ತಾನೆ. ಅದನ್ನು ತಪ್ಪಿಸಿಕೊಳ್ಳಿಕ್ಕೆ ಅವನಿಗೆ ಸಾಧ್ಯವೇ ಇಲ್ಲ. ಅಲ್ಲಿಗೆ ಆ ಅಧ್ಯಾಯ ಸಮಾಪ್ತವಾಗಿದೆ. ಮುಂದೆ ನಾವು ನೋಡುವಂತೆ ಶಿವನ ಮಹಿಮೆಯನ್ನ ತಿಳ್ಕೊಳ್ಳುವಂತಹ ಒಂದು ಭಾಗ. ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಇದು 32ನೇ ಅಧ್ಯಾಯ. ಮತ್ತೆ ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ ಇದು 45ನೇ ಅಧ್ಯಾಯ. ವೈಷ್ಣವ ಪಾಠದಲ್ಲಿ 32ನೇ ಅಧ್ಯಾಯ. ಉತ್ತರ ಭಾರತದ ಗೀತಾ ಪ್ರೆಸ್ಸಿನ ಪಾಠದಲ್ಲಿ ಇದು 14ನೇ ಅಧ್ಯಾಯ. ನೀವು ಯಾವುದಾದ್ರೂ ಒಂದು ಪುಸ್ತಕವನ್ನು ಹಿಡ್ಕೊಂಡು ನೋಡ್ಲಿಕ್ಕೆ ಕೂತಿದ್ರೆ ಅದರಲ್ಲಿ ಅನುಸ್ಯೂತವಾಗಿ ಏನು ಅಧ್ಯಾಯಗಳು ಬಂದಿವೆ ಅದರ ಪ್ರಕಾರ ನನ್ನ ಈ ಪ್ರವಚನ ಈಗ ಸದ್ಯ ನಡೆದಿಲ್ಲ. ಯಾವುದಾದ್ರೂ ಒಂದು ಪುಸ್ತಕವನ್ನ ಆಧಾರವಾಗಿಟ್ಕೊಂಡು ಅದೇ ಕಥೆಯನ್ನ ಮುಂದುವರಿಸಿಕೊಂಡು ಹೋಗಬೇಕು. ಅದಕ್ಕೆ ತಕ್ಕಂತೆ ಬೇರೆ ಪಾಠಗಳಿರುವಂತಹ ಅಧ್ಯಾಯಗಳನ್ನು ಕೂಡ ಹೊಂದಿಸ್ಕೋಬೇಕು ಅಂತ ಕೆಲವು ಬಾರಿ ಪ್ರಯತ್ನ ಪಟ್ಟರು
ಈ ಅನುಶಾಸನ ಪರ್ವಕ್ಕೆ ಸಂಬಂಧಪಟ್ಟಂತೆ ಬಹಳ ವ್ಯತ್ಯಸ್ತವಾದ ಪಾಠಗಳಿರುವುದರಿಂದ ಆ ಥರ ಹೊಂದಾಣಿಕೆ ಮಾಡ್ಕೊಳ್ಳೋದು ನಂಗೆ ಬಹಳ ಕಷ್ಟ ಆಗ್ತದೆ. ಆದ್ದರಿಂದ ಬೇರೆ ಬೇರೆ ನಾನು ನೋಡ್ತಿರುವ 4 ಪಾಠಗಳಲ್ಲಿ ಬೇರೆ ಬೇರೆ ಕಡೆ ಹರಡಿ ಹೋಗಿರುವ ಅಧ್ಯಾಯಗಳನ್ನು ನನಗೆ ಅನುಕೂಲಕ್ಕೆ ತಕ್ಕಂತೆ ಹೊಂದಿಸಿಕೊಂಡು ಅದನ್ನು ತಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತಿದ್ದೇನೆ. ಮಹಾದೇವನ ಮಹಿಮೆಯನ್ನು ಹೇಳುವಂಥ ಒಂದು ಭಾಗ ಇದು. ತ್ವಯಾ ಆಪಗೇಯ ನಾಮಾನಿ ಶ್ರುತಾನೀಹ ಜಗತ್ಪತೆ. ಯುಧಿಷ್ಠಿರ ಭೀಷ್ಮರನ್ನು ಕೇಳಿದ, ಶಿವನ ನಾಮಗಳನ್ನು ನನಗೆ ವರ್ಣಿಸು. ಶಿವಾಯ ಶಿವರೂಪಾಯ ವಿದುಷೇ ವಿಶ್ವಮಾಯಾಯ ಮಹಾಭಾಗ್ಯಂ ಚ ತತ್ವತಃ. ಅದಕ್ಕೆ ಭೀಷ್ಮರು ಹೇಳಿದರು, ಅಶಕ್ತೋಹಂ ಗುಣಾನ್ ವಕ್ತಂ. ಆ ಶಿವನ ಗುಣಗಳನ್ನು ಪೂರ್ಣವಾಗಿ ವರ್ಣಿಸಲಿಕ್ಕೆ ನಾನು ಕೂಡ ಅಸಮರ್ಥನೆ. ಸರ್ವಗತನಾದವನು, ಆದರೆ ಎಲ್ಲ ಕಡೆ ನಮಗವನು ಕಾಣಿಸುವುದಿಲ್ಲ ಅಷ್ಟು ಸುಲಭವಾಗಿ. ಬ್ರಹ್ಮ ವಿಷ್ಣು ಇಂದ್ರನಿಗೆ ಅವನೇ ಸೃಷ್ಟಿಕರ್ತನಾಗಿದ್ದಾನೆ. ಹೇಗೆ ಅವನನ್ನು ಪೂರ್ಣವಾಗಿ ಒಬ್ಬ ಮನುಷ್ಯನಾದವನು ತಿಳ್ಕೊಳ್ಳಲು ಸಾಧ್ಯ? ಕೋಹಿ ಶಕ್ತೋ ಗುಣಾನ್ ವಕ್ತುಂ ದೇವದೇವಸ್ಯ ಧೀಮತಃ. ಶ್ರೀಮನ್ನಾರಾಯಣ ಈ ಶಿವನ ಮಹಿಮೆಯನ್ನು ಏನಾದರೂ ತಿಳಿದಾನು. ನನ್ನಂಥ ಮಾನವ, ಮದ್ವಿಧ ಮಾನವ ಪರಮೇಶ್ವರಂ ಜ್ಞಾತುಂ ಕಹ ಶಕ್ನೋತಿ. ವಿಷ್ಣು, ಈ ಕೃಷ್ಣ, ಇವನು ಸರ್ವಜ್ಞ, ಗುಣಶ್ರೇಷ್ಠನಾದವನು, ಎಲ್ಲವನ್ನೂ ಕಾಣುವಂಥ ಸಾಮರ್ಥ್ಯ ಇದ್ದವನು. ರುದ್ರನ ಭಕ್ತ ಈತ. ರುದ್ರ ಭಕ್ತ್ಯಾತು ಕೃಷ್ಣೇನ ಜಗದ್ವ್ಯಾಪ್ತಂ ಮಹಾತ್ಮನಂ. ರುದ್ರನ ಭಕ್ತನಾಗಿದ್ದಾನೆ ಈ ಕೃಷ್ಣ. ಶಿವನನ್ನ ಪ್ರಸನ್ನಗೊಳಿಸಿದ ಇದೇ ಕೃಷ್ಣ. ತಪಸ್ಸು ಮಾಡಿದ. ಅನೇಕ ಯುಗಗಳಲ್ಲಿ ಅನೇಕ ಬಾರಿ ತಪಸ್ಸು ಮಾಡ್ತಾನೆ ಇರ್ತಾನೆ ಈ ಕೃಷ್ಣ. ಅವನೇನಾದರೂ ಈ ಶಿವನ ನಾಮಗಳನ್ನು ವರ್ಣಿಸಿ ಹೇಳ್ಯಾನ. ನಮಗಿದು ಸಾಧ್ಯ ಆಗೋದಿಲ್ಲ. ಕೃಷ್ಣನಿಗೆ ಆ ಭೀಷ್ಮರು ಹೇಳಿದ್ರಂತೆ, ಕೃಷ್ಣನೇ, ನೀನು ಸುರಾಸರ ಗುರು, ಎಲ್ಲ ದೇವತೆಗಳಿಗೂ ಕೂಡ ಗುರುವಾದಂಥವನು. ಅವನ ಮಹಿಮೆಯನ್ನ, ಶಿವನ ಮಹಿಮೆಯನ್ನ ನೀನೇ ವರ್ಣಿಸಬೇಕು. ಯುಧಿಷ್ಠಿರ ನನ್ನನ್ನ ಅದನ್ನು ಕೇಳ್ತಾ ಇದ್ದಾನೆ. ಹಿಂದೆ ತಂಡಿ ಮುನಿ ಬ್ರಹ್ಮನ ಸಮಕ್ಷದಲ್ಲಿ ನಾಮಗಳನ್ನ ಹೇಳಿದ. ಅದನ್ನ ನೀನೀಗ ವರ್ಣಿಸಬೇಕಾಗಿದೆ. ಪ್ರತಿಯೊಬ್ಬರಿಗೂ ಅದು ತಿಳಿಯಬೇಕಾಗಿದೆ. ನಾಮ್ನಾಂ ಸಹಸ್ರಂ ದೇವಸ್ಯ ತಂಡಿನ ಬ್ರಹ್ಮಯೋನಿನ ನಿವೇದಿತಂ ಬ್ರಹ್ಮಲೋಕೆ ಬ್ರಹ್ಮಣೋ ಯತ್ ಪುರಾ ಅಭವತ್. ಆ ತಂಡಿ ಮುನಿ ಹೇಳಿದಂತೆ ಆ ಶಿವನ ಮಹಿಮೆಗಳನ್ನ ವರ್ಣಿಸಬೇಕಾಗಿದೆ. ನೀನೇ ಆ ಕಾರ್ಯವನ್ನು ಮಾಡಬೇಕು. ವಾಸುದೇವ ಹೇಳಿದ, ಶಿವನ ಕರ್ಮಗತಿಯನ್ನ, ಅವನ ಪೂರ್ಣವಾದಂಥ ಮಹಿಮೆಯನ್ನ ಪೂರ್ಣವಾಗಿ ಯಾರೂ ಹೇಳೋದು ಸಾಧ್ಯ ಇಲ್ಲ. ಮನುಷ್ಯ ಮಾತ್ರ ತಿಳ್ಕೊಳ್ಳೋದು ಹೇಗೆ? ಕೆಲವು ಗುಣಗಳನ್ನು ಈಗ ನಿಮ್ಮೆದುರಿಗೆ ನಾನು ವರ್ಣಿಸ್ತೇನೆ. ಹೀಗೆ ವಾಸುದೇವ ಭೀಷ್ಮಾದಿಗಳಿಗೆ ಹೇಳಿ ಶುದ್ಧಾಚಮನ ಮಾಡಿ ಆ ಶಿವನ ಗುಣಗಳನ್ನು ಹೀಗೆ ವರ್ಣನೆ ಮಾಡಿದಂತೆ. ಈ ಸಾಂಬ ನನ್ನ ಒಬ್ಬ ಮಗ, ಅವನನ್ನು ಪಡ್ಕೊಳ್ಳಿಕ್ಕಾಗಿ ನಾನು ಹೇಗೆ ಶಿವನನ್ನ ತಪಸ್ಸಿನ ಮೂಲಕ ಒಲಿಸಿಕೊಂಡೆ ಅದನ್ನು ಈಗ ನಿಮಗೆ ಹೇಳ್ತೇನೆ. ಮೊದಲು ನನಗೆ ರುಕ್ಮಿಣಿಯಲ್ಲಿ ಪ್ರದ್ಯುಮ್ನ ಹುಟ್ಟಿದ. ಆ ಪ್ರದ್ಯುಮ್ನ ಶಂಬರಾಸುರನನ್ನ ಸಂಹರಿಸಿದ.
ದ್ವಾರಕೆಗೆ ಮರಳಿ ಬಂದ. ಕೆಲವು ಕಾಲಗಳು ಕಳೆದವು. ರುಕ್ಮಿಣಿಗೆ ಪ್ರದ್ಯುಮ್ನ, ಚಾರುದೇಶನ ಮೊದಲಾದವರು ಮಕ್ಕಳಾಗಿ ಹುಟ್ಟಿದ್ದನ್ನ ಜಾಂಬವತಿ ತಿಳ್ಕೊಂಡ್ಲು. ತನಗೂ ಕೂಡ ಒಬ್ಬ ಮಗ ಆಗಬೇಕು ಅಂತ ಆಲೋಚನೆ ಮಾಡಿದ್ದವಳು. ಪುತ್ರಾರ್ಥಿನಿ ಮಾಮುಪೇತ್ಯ ವಾಕ್ಯಮಾಹ ಯುಧಿಷ್ಠಿರ. ನಿನಗೆ ಸಮಾನನಾದಂತಹ ಒಬ್ಬ ಮಗನನ್ನ ನನಗೂ ನೀನು ಕರುಣಿಸು. ನಿನಗೆ ಸಿಗದೇ ಇರುವಂತಹ ವಸ್ತು ಈ ಜಗತ್ತಿನಲ್ಲಿ ಏನೂ ಇಲ್ಲ. ನೀನು ಇಚ್ಛಿಸಿದ್ರೆ 3 ಲೋಕಗಳನ್ನು ಕೂಡ ಸೃಷ್ಟಿಸುವಂತಹ ಸಾಮರ್ಥ್ಯ ಇದ್ದವನು ನೀನು. ರುಕ್ಮಿಣಿ ದೇವಿಯಲ್ಲಿ ಅನೇಕ ಮಕ್ಕಳನ್ನು ಪಡ್ಕೊಂಡಿದ್ದೆ. ನನಗೂ ಒಬ್ಬ ಮಗ ಹುಟ್ಟಬೇಕು. ಅವಳಿಗೆ ಚಾರುದೇಶನ, ಸುಚಾರು, ಚಾರುವೇಷ, ಯಶೋಧರ, ಚಾರುಶ್ರವ ಮೊದಲಾದ ಮಕ್ಕಳು ಹುಟ್ಟಿದ್ದಾರೆ. ನನಗೂ ಒಬ್ಬ ಮಗ ಹುಟ್ಟಬೇಕು. ಆಗ ನಾನು ಹೇಳಿದೆ ಜಾಂಬವತಿಗೆ, ಹಾಗಾದ್ರೆ ನಾನು ತಪಸ್ಸು ಮಾಡಬೇಕು. ತಪಸ್ಸು ಮಾಡಿ ಒಬ್ಬ ಮಗನನ್ನ ಪಡ್ಕೊಳ್ಬೇಕಾಗಿದೆ. ತಪಸ್ಸು ಮಾಡಲಿಕ್ಕೆ ನನಗೆ ಬೇಕಾದಂತಹ ಒಂದು ಅನುಮತಿಯನ್ನು ನೀನು ಕೊಡಬೇಕು. ಜಾಂಬವತಿ ಆಗ ನನಗೆ ಶುಭಾಶಂಸನೆ ಮಾಡಿದ್ಲು. ಮಕ್ಕಳನ್ನು ಪಡ್ಕೊಳ್ಳಿಕ್ಕಾಗಿ ನೀನೀಗ ಶಿವನನ್ನ ಒಲಿಸ್ಕೊಂಡು ಬರ್ಲಿಕ್ಕೆ ಹೊರಟಿದ್ದಿ. ನಿನಗೆ ಪ್ರತಿಯೊಬ್ಬರೂ ಕೂಡ ಮಂಗಳಕರರಾಗಲಿ. ವಿಜಯಾಯ ಶಿವಾಯಚ. ಬ್ರಹ್ಮ, ಶಿವ, ಕಶ್ಯಪ ನದಿಗಳು ಮನೋನುಕೂಲರಾಗಿ ನಿಮಗೆ ವರ್ತಿಸಲಿ. ಸಮುದ್ರ, ಪಿತೃದೇವತೆಗಳು, ಕ್ಷಣ ಲವ ಮುಹೂರ್ತದ ದೇವತೆಗಳು, ಇವರೆಲ್ಲರೂ ನಿನಗೆ ಶುಭ ಮಾಡಲಿ ಅಂತ ಸ್ವಸ್ತಿ ವಾಚನ ಮಾಡಿದ್ಲು ನನಗೆ. ಮುಂದೆ ಅವಳ ಅನುಮತಿಯನ್ನು ಪಡ್ಕೊಂಡು ನಾನು ನನ್ನ ತಂದೆ ವಸುದೇವ, ತಾಯಿ ದೇವಕಿ, ರಾಜ ಉಗ್ರಸೇನ ಅವರೆಲ್ಲರ ಬಳಿಗೆ ಹೋದೆ, ಅವರ ಸಮ್ಮತಿಯನ್ನು ಕೂಡ ತಗೊಳ್ಬೇಕು ಅಂತ. ಜಾಂಬವತಿ ನನಗೇನು ಹೇಳಿದ್ಲು, ಮಕ್ಕಳನ್ನು ಪಡ್ಕೊಂಡು ಬಾ ಅಂತ ಹೇಳಿ. ಅವಳು ಹೇಳಿದ್ದನ್ನ ನಾನು ಇವರೆಲ್ಲರಿಗೂ ಕೂಡ ಹೇಳಿದೆ. ಜಾಂಬವತಿಯ ಜಾಂಬವತಿಯ ಸೂಚನೆಯಂತೆ, ಅವಳ ಪ್ರಾರ್ಥನೆಯಂತೆ ನಾನು ಹೋಗಬೇಕಾಗಿದೆ ಅಂತ ಕೃಷ್ಣ ತನ್ನ ಹೆತ್ತವರ ಜೊತೆಗೆ ಏನು ಹೇಳ್ತಾನಲ್ಲ, ಅಲ್ಲಿ ಜಾಂಬವತಿಗೆ ಒಂದು ವಿಶೇಷಣ ಇದೆ. ವಿದ್ಯಾಧರ ರಾಜನ ಕುಮಾರಿ ಅಂತ. ಅದು ಬಹಳ ವಿಚಿತ್ರವಾದದ್ದು. ವಿದ್ಯಾಧರೇಂದ್ರಸ್ಯ ಸುತ. ಯಾವನೋ ಒಬ್ಬ ವಿದ್ಯಾಧರರ ಚಕ್ರವರ್ತಿ. ವಿದ್ಯಾಧರ ಅಂತ ದೇವತೆಗಳ ಒಂದು ವರ್ಗ, ಅದರ ಚಕ್ರವರ್ತಿ ಅವನ ಮಗಳು ಈ ಜಾಂಬವತಿ ಅಂತಿದೆ. ನಮಗೆ ಗೊತ್ತಿರುವಂತೆ ಕರಡಿಯ ರಾಜನಾದ ಜಾಂಬವಂತನ ಮಗಳವಳು. ವಿದ್ಯಾಧರೇಂದ್ರನ ಮಗಳು ಅವಳು ಹೇಗೆ ಅಂತ ಅನ್ನೋದನ್ನ ನಾನು ಬಹಳ ಆಲೋಚನೆ ಮಾಡಿದ್ರು ಕೂಡ ನನಗೆ ಅದೇನು ಹೊಳೆಯಲಿಲ್ಲ. ಸ್ವಲ್ಪ ಅದ್ರ ಬಗ್ಗೆ ಮತ್ತಷ್ಟು ಅಧ್ಯಯನ ಮಾಡಬೇಕಷ್ಟೆ. ಇಂಥವೆಲ್ಲ ಕೆಲವು ವಿಷಯಗಳನ್ನ ನಾವು ಬೇರೆ ಬೇರೆ ಪುರಾಣಗಳನ್ನು ಕೂಡ ಗಮನಿಸಿ ನಿರ್ಣಯಿಸಬೇಕಾಗ್ತದೆ. ಕೇಳುವವರ ಎದುರಿಗೆ ಇದನ್ನು ಯಾಕೆ ಇಟ್ಟಿದ್ದೇನೆ ಅಂದ್ರೆ, ತಾವು ಅನೇಕ ಕಥೆಗಳನ್ನು ಬೇರೆ ಬೇರೆ ಕಡೆ ಎಲ್ಲರೂ ಏನು ಕೇಳಿರ್ತಿರಲ್ಲ, ಅಲ್ಲಿ ಇದಕ್ಕೆ ಸಂಬಂಧಪಟ್ಟ ಏನಾದರೂ ಒಂದು ವಿಶಿಷ್ಟವಾದ ಮಾಹಿತಿ ಸಿಕ್ಕಿದ್ದಾದ್ರೆ ನನಗದನ್ನ ತಿಳಿಸ್ಬೇಕು. ಅವರೆಲ್ಲರೂ ನನಗೆ ಆಶೀರ್ವಾದ ಮಾಡಿದ್ರು. ತಪಸ್ಸಮೃದ್ಧಿರ್ ಭವತೋಸ್ತು ಅವಿಘ್ನಂ. ನೀನು ಮಾಡುವ ತಪಸ್ಸು ಅವಿಘ್ನವಾಗಿ ಮುಂದುವರಿಯಲಿ. ಮುಂದೆ ನಾನು ಗರುಡನನ್ನು ನೆನಪಿಸಿಕೊಂಡೆ. ಗರುಡನನ್ನು ಹಿಮಾಲಯ ಪರ್ವತಕ್ಕೆ ಕರ್ಕೊಂಡು ಹೋದ. ನಾನು ಅವನಿಂದ ಅವನನ್ನು ಕಳಿಸಿಕೊಟ್ಟೆ. ಅನೇಕ ಪ್ರದೇಶಗಳನ್ನು ನಾನು ಹಿಮಾಲಯ ಪರ್ವತದಲ್ಲಿ ನೋಡಿದೆ. ಅಲ್ಲಿ ವ್ಯಾಘ್ರಪಾದನ ಮಗನಾದ ಉಪಮನ್ಯು ಅಂತ ಒಬ್ಬ, ಅವನ ಆಶ್ರಮವನ್ನು ಕೂಡ ನಾನು ತಲುಪಿದೆ. ದಿವ್ಯಂ ವೈಯಾಘ್ರಪಾದಸ್ಯ ಉಪಮನ್ಯೋ ಮಹಾತ್ಮನಃ ಅಂತ ಅದನ್ನು ಹೇಳ್ತಾರೆ. ಅನೇಕ ಥರದ ವೃಕ್ಷಗಳು, ಶಾರ್ದೂಲ, ಸಿಂಹ ಮೊದಲಾದ ಪ್ರಾಣಿಗಳು, ಪಕ್ಷಿಗಳ, ದುಂಬಿಗಳ ಝೇಂಕಾರದಿಂದ ತುಂಬಿದಂಥ ಒಂದು ಪ್ರದೇಶ ಅದು.
ಅನೇಕ ಜನ ತಪಸ್ವಿಗಳು ಕೂಡ ಅಲ್ಲಿದ್ರು. ವಾಯುವನ್ನು ಮಾತ್ರ ಆಹಾರವಾಗಿ ಸ್ವೀಕಾರ ಮಾಡುವಂಥವರು, ನೀರನ್ನು ಮಾತ್ರ ಆಹಾರ ಸ್ವೀಕಾರ ಮಾಡುವವರು, ನಿರಂತರ ಜಪ ತಪಗಳನ್ನು ಮಾಡುವವರು, ಕೇವಲ ಸೂರ್ಯನ ಕಿರಣಗಳನ್ನು ಆಹಾರವಾಗಿ ಸ್ವೀಕಾರ ಮಾಡುವಂಥವರು, ಹಾಲನ್ನು ಮಾತ್ರ ಆಹಾರ ಸ್ವೀಕಾರ ಮಾಡುವಂಥವರು, ಗೋಸೇವಾ ಮಾಡ್ತಾ ಗೋವುಗಳ ಜೊತೆಗೆ ಬದುಕಿದ್ದವರು ಕೆಲವರು, ದಂತೋಲೂಖಲಿನಃ ಹಲ್ಲುಗಳಿಂದಲೇ ಭತ್ತದ ಹೊಟ್ಟನ್ನೆಲ್ಲ ಬೇರ್ಪಡಿಸಿ ಅದನ್ನು ತಿನ್ನುವಂಥವರು, ಮೃಗಚರ್ಯೆಯನ್ನು ಸ್ವೀಕಾರ ಮಾಡಿ ಮೃಗಗಳಂತೆ ತುಂಬಾ ಸರಳವಾದಂಥ ಜೀವನ ನಡೆಸುವಂಥವರು, ಅಶ್ವತ್ಥದ ಫಲವನ್ನು ಸ್ವೀಕಾರ ಮಾಡುವಂಥವರು, ನೀರಿನ ಮೇಲೆ ಮಲಗುವಂಥವರು, ನಾನಾ ಥರದ ತಪಸ್ವಿಗಳೆಲ್ಲ ಅಲ್ಲಿದ್ದರು. ಅಲ್ಲಿ ಆ ಉಪಮನ್ಯುವನ್ನು ನಾನು ನೋಡಿದೆ. ನಾನು ಅವನಿಗೆ ನಮಸ್ಕಾರ ಮಾಡಿದೆ. ಸ್ವಾಗತಂ ಪುಂಡರೀಕಾಕ್ಷ ಸಫಲಾನಿ ತಪಾಂಸಿನಃ. ನನಗವನು ಸ್ವಾಗತ ಮಾಡಿದ. ಹೇಳಿದ, ನಾವು ಮಾಡಿರುವಂತಹ ತಪಸ್ಸೆಲ್ಲ ಈಗ ಸಫಲವಾಗಿದೆ, ನಿನ್ನ ದರ್ಶನ ನಮಗಾಗಿದೆ. ಧರ್ಮೇ ಚ ಶಿಷ್ಯವರ್ಗೇ ಚ ಸಮಪೃಚ್ಛ ಮನಾಮಯಂ ಸಾಮ್ನಾ ಪರಮವಲ್ಗುಣ ಲಪ್ಸ್ಯಸೆ ತನಯಂ ಕೃಷ್ಣ ಆತ್ಮತುಲ್ಯಂ ಅಸಂಶಯಂ. ಅವನು ನನಗೆ ಆಶೀರ್ವಾದನೂ ಮಾಡಿದ. ನಿನಗೆ ಸಮಾನನಾದಂತಹ ಒಬ್ಬ ಮಗನನ್ನು ಪಡ್ಕೊಳ್ತೀವಿ, ಇಲ್ಲಿಗೆ ಬಂದಿದ್ದಿ ಆ ಕಾರಣದಿಂದಾಗಿ. ಅನೇಕ ಜನ ಋಷಿಗಳು ಮೊದಲಾದವರು ದೇವತೆಗಳು ಇಲ್ಲಿ ಶಿವನನ್ನು ಆರಾಧಿಸಿ ಮಕ್ಕಳನ್ನು ಪಡ್ಕೊಂಡಿದ್ದಾರೆ. ಆ ಶಿವ ಎಲ್ಲ ತಪಸ್ಸುಗಳಿಗೆ ತೇಜಸ್ಸುಗಳಿಗೆ ನಿಧಿ ರೂಪವಾಗಿ ಇದ್ದವನು. ಮೇರು ಪರ್ವತವನ್ನು ಅಲುಗಾಡಿಸಲಿಕ್ಕೆ ಸಮರ್ಥನಾದಂತಹ ಹಿರಣ್ಯಕಶಿಪು ಈ ಶಿವನನ್ನ ಹಿಂದೆ ತಪಸ್ಸಿನ ಮೂಲಕ ಪ್ರಸನ್ನಗೊಳಿಸಿಕೊಂಡಿದ್ದ. ದೀರ್ಘವಾದ ತಪಸ್ಸನ್ನು ಮಾಡಿದ್ದ. 10 ಕೋಟಿ ವರ್ಷ ಅವನು ತಪಸ್ಸು ಮಾಡಿದ್ದ ಅಂತ ಅಲ್ಲಿ ವರ್ಣನೆ ಮಾಡ್ತಾರೆ. ಅವನ ಮಗ ಮಂದಾರ ಅಂತ ಹೆಸರಿನವನೊಬ್ಬ. ಅವನು ಶಿವನ ತಪಸ್ಸನ್ನು ಮಾಡಿ ಅವನ ವರಪ್ರಭಾವದಿಂದ ಇಂದ್ರನ ಜೊತೆಗೆ ದೀರ್ಘಕಾಲದ ಯುದ್ಧ ಮಾಡಿದ. ತಸ್ಯೈವ ಪುತ್ರ ಪ್ರವರಃ ದಮನೋ ನಾಮ ವಿಶ್ರುತಃ. ಕೆಲವು ಕಡೆ ಅವನ ಹೆಸರನ್ನ ದಮನ ಅಂತ ಕೂಡ ವರ್ಣನೆ ಮಾಡಿದ್ದಾರೆ. ಪ್ರಹ್ಲಾದ ಅಂತ ನಮಗೆ ಕೇಳಿ ಗೊತ್ತಿದೆ. ಈ ದಮನ ಅಥವಾ ಮಂದಾರ ಅಂತ ಕೂಡ ಅವನನ್ನ ಕೆಲವು ಪಾಠಗಳಲ್ಲಿ ಹೇಳಿದ್ದಾರೆ. ಈ ಒಬ್ಬ ಮಗನೂ ಇದ್ದ. ಪ್ರಹ್ಲಾದನನ್ನೇ ಈ ಶಬ್ದದಿಂದ ಹೇಳಿದ್ದಾರೋ ಅಥವಾ ಬೇರೊಬ್ಬ ಮಗನೂ ಹಿರಣ್ಯಕಶಿಪುವಿಗಿದ್ನೋ ಅದನ್ನೆಲ್ಲ ನಾವು ಮತ್ತಷ್ಟು ಆಲೋಚನೆ ಮಾಡಿ ತಿಳ್ಕೊಳ್ಳಿಕ್ಕೆ ಬೇಕಾದ ಮಾಹಿತಿಗಳಿಲ್ಲಿವೆ. ಆ ಹಿರಣ್ಯಕಶಿಪುವಿನ ಮಗನ ಪರಾಕ್ರಮ ಎಷ್ಟು ಅದ್ಭುತವಾಗಿತ್ತು. ಅವನನ್ನ ಇಂದ್ರನ ವಜ್ರಾಯುಧ ಚಕ್ರ ಯಾವುದರಿಂದಲೂ ಕೂಡ ಹೊಡೆದಟ್ಲಿಕ್ಕಾಗಲಿಲ್ಲ. ನಶಕ್ಯಂ ದುಷ್ಟು ಮನ್ಯೇನ ವರ್ಜಯಿತ್ವ ಪಿನಾಕಿನಂ. ಆಗ ಶಿವ ಒಂದು ಚಕ್ರವನ್ನು ಸೃಷ್ಟಿ ಮಾಡಿದ. ಅದನ್ನೇ ಚಕ್ರವನ್ನ ಆ ಶಿವ ಈ ನಿನಗೆ ಅಂದ್ರೆ ಕೃಷ್ಣನಿಗೆ ವಿಷ್ಣುವಿಗೆ ಕೊಟ್ಟ. ಅದಕ್ಕೆ ಸುದರ್ಶನ ಅಂತ ಯಾಕೆ ಕರೀತಾರೆ? ಸುದರ್ಶನಂ ಭವತ್ಯೇವಂ ಭವೇನೋಕ್ತಂ ತದಾತು ತತ ಸುದರ್ಶನಂ ತದಾತಸ್ಯ ಲೋಕೆ ನಾಮ ಪ್ರತಿಷ್ಠಿತಂ. ಸುದರ್ಶನ ಅಂದ್ರೆ ಸುಂದರವಾದಂತಹ ಒಂದು ನಾಮ ಅಂತ ಅದರ ಅರ್ಥ. ಈ ಸುಂದರವಾದಂತಹ ಚಕ್ರ ಇದು. ಈ ಚಕ್ರ ಸುದರ್ಶನವಾಗಲಿ ಅಂತ ಅವನು ಅಪೇಕ್ಷೆ ಪಟ್ಟನಂತೆ ಶಿವ. ಆಗ ಅದಕ್ಕೆ ಸುದರ್ಶನ ಅನ್ನುವ ಹೆಸರು ಬಂದಿತು ಅಂತ ಒಂದ್ ಕಡೆ ಹೇಳ್ತಾರೆ. ಆ ಚಕ್ರವೂ ಕೂಡ ಈ ರಾಕ್ಷಸನ ಮೈ ಮೇಲೆ ಬಿದ್ದು ನುಚ್ಚು ನೂರಾಗಿ ಹೋಯಿತು. ದೇವತೆಗಳೆಲ್ಲ ಶಿವನನ್ನ ಶರಣ ಹೋದರು. ಶಿವನ ವರದಿಂದಲೇ ಆ ರಾಕ್ಷಸನನ್ನ ಕೊನೆಗೆ ದೇವತೆಗಳು ಸೋಲಿಸುವಂತಾಯಿತು.
ವಿದ್ಯುತ್ ಪ್ರಭಾ ಅಂತ ಒಬ್ಬ ದೈತ್ಯ ಇದ್ದ. ಅವನಿಗೂ 3 ಲೋಕದ ಆಧಿಪತ್ಯವನ್ನು ಕೊಟ್ಟಿದ್ದ ಶಿವ. ನನ್ನ ಅನುಚರ ಆಗ್ತೀನಿ ನೀನು ಅಂತ ಅವನಿಗೆ ಹೇಳಿದ್ದ. ಅದರಂತೆ ಶಿವನ ಗಣಗಳಲ್ಲಿ ಒಬ್ಬನಾಗಿದ್ದು ಅವನು ತನ್ನ ಸೇವೆಯನ್ನು ಮಾಡಿದ. ಶತಮುಖ ಅಂತ ಒಬ್ಬ ರಾಕ್ಷಸ ಇದ್ದ ಈ ಹಿಂದೆ. ಅವನನ್ನ ಈ ಬ್ರಹ್ಮ ಸೃಷ್ಟಿಸಿದ್ದ. ತಥಾ ಶತಮುಖೋ ನಾಮ ಧಾತ್ರ ಸೃಷ್ಟೋ ಮಹಾಭುಜ ಏನ ವರ್ಷಶತಂ ಸಾಗ್ರಂ ಆತ್ಮಮಾಂಸೈ ಹುತಃ ಅನಲಃ. ಅವನು ಒಂದು 100 ವರ್ಷಕ್ಕಿಂತಲೂ ದೀರ್ಘವಾದ ಕಾಲದಲ್ಲಿ ಒಂದು ಯಜ್ಞ ಮಾಡಿದ. ಶರೀರದ ಮಾಂಸವನ್ನೇ ಕಿತ್ತು ಹಾಕಿ ಅಗ್ನಿಯಲ್ಲಿ ಆಹುತಿ ಕೊಡ್ತಿದ್ದ. ಶಿವ ಅವನಿಗೆ ಪ್ರಸನ್ನನಾದ. ಏನು ಬೇಕು ಅಂತ ಕೇಳಿದ್ದಕ್ಕೆ ಯೋಗ ಸಿದ್ಧಿ ಸಿಗಬೇಕು ಅಂತ ಕೇಳ್ಕೊಂಡಿದ್ದ. ಯೋಗ ಸಿದ್ಧಿ, ಮಹಾಬಲ ಇದೆಲ್ಲ ಅವನಿಗೆ ಸಿಕ್ಕಿತು. ಸ್ವಯಂಭೂ ಚತುರ್ಮುಖ ಬ್ರಹ್ಮನ ಮಗ ಕ್ರತು ಅಂತ ಒಬ್ಬ ಪ್ರಜಾಪತಿ. ಅವನು ದೀರ್ಘಕಾಲ ತಪಸ್ಸು ಮಾಡಿ ಶಿವನ ಮೂಲಕನೇ 1000 ಮಕ್ಕಳನ್ನ ಪಡೆದುಕೊಂಡ. ಮಹಾತ್ಮನಾದ 1000 ಜನ ಮಕ್ಕಳನ್ನ. ಯಾಜ್ಞವಲ್ಕ್ಯ ಅಂತ ಮತ್ತೊಬ್ಬ ಋಷಿ, ಅವನು ಕೂಡ ಶಿವನನ್ನ ಆರಾಧಿಸಿದ್ದ. ವಾಲಖಿಲ್ಯರು ಅಂತ ಒಂದು ಋಷಿಗಳ ಗಣ. ಅವರು ಒಂದು ಪ್ರಸಂಗದಲ್ಲಿ ಇಂದ್ರನಿಂದ ಅವಮಾನ ಅನುಭವಿಸುವಂತ ಪ್ರಸಂಗ ಬಂತು. ಆ ಪ್ರಸಂಗದ ಕಥಾ ಹೀಗಿದೆ. ಕಶ್ಯಪರು ಒಂದು ಬಾರಿ ಯಜ್ಞ ಮಾಡ್ತಾ ಇದ್ರು. ಯಜ್ಞವನ್ನು ಮಾಡುವಾಗ ಆ ಯಜ್ಞದಲ್ಲಿ ಅನೇಕ ದೇವತೆಗಳೆಲ್ಲ ತಮ್ಮ ತಮ್ಮ ಸೇವೆ ಸಲ್ಲಿಸ್ತಾ ಇದ್ರು. ಇಂದ್ರನು ಕೂಡ ಒಂದು ದೊಡ್ಡ ಕಟ್ಟಿಗೆ ಹೊರೆ, ಸಮಿತ್ತಿನ ಹೊರೆಯನ್ನ ಕಶ್ಯಪರ ಯಜ್ಞಕ್ಕಾಗಿ ತರ್ತಾ ಇದ್ದ. ಈ ವಾಲಖಿಲ್ಯರು ಸಣ್ಣ ಆಕಾರ ಇದ್ದವರು. ಅವರು ಸಣ್ಣ ಸಣ್ಣ ಪ್ರಮಾಣದಲ್ಲಿ ಸಮಿತಿ ತರ್ತಾ ಇದ್ರು. ಇಂದ್ರ ಅವರನ್ನ ಅಪಹಾಸ್ಯಕ್ಕೀಡು ಮಾಡಿದ. ಅವರು ರುದ್ರನನ್ನು ಕುರಿತು ತಪಸ್ ಮಾಡಿ ಆ ರುದ್ರನ ಮೂಲಕ ವರ ಪಡ್ಕೊಂಡ್ರು. ಗರುಡ ಹುಟ್ಟಲಿಕ್ಕೆ ಆ ವಾಲಖಿಲ್ಯ ಋಷಿಗಳು ಕಾರಣರಾದರು. ಗರುಡನನ್ನ ನೀವು ತಪಸ್ಸಿಂದ ಹುಟ್ಟುವಂತೆ ಮಾಡ್ರಿ ಅಂತ ಶಿವನೇ ಹೇಳಿದ್ದ. ಅದರಂತೆ ಗರುಡ ಹುಟ್ಟಿ ಈ ಇಂದ್ರನ ಗರ್ವಭಂಗ ಮಾಡಿದ್ದ. ಇಂದ್ರನ ಅಮೃತವನ್ನು ಕಿತ್ಕೊಂಡು ಬಂದಿದ್ದ. ಇದೆಲ್ಲ ಕಥೆಯನ್ನು ಹಿಂದೆ ನೋಡಿದ್ದೇವೆ. ಮತ್ತೊಂದು ಪ್ರಸಂಗದಲ್ಲಿ ಈ ಭೂಮಿಯ ನೀರೆಲ್ಲ ನಷ್ಟವಾಗಿ ಹೋಗಿತ್ತು. ದೇವತೆಗಳು ಈಶ್ವರನ ಪ್ರೀತ್ಯರ್ಥವಾಗಿ ಯಾಗಗಳನ್ನು ಮಾಡಿದ್ರು. ಯಾಗಗಳನ್ನು ಮಾಡಿ ಆ ಮೂಲಕ ಮತ್ತೆ ಆ ನೀರೆಲ್ಲ ಕುಡಿಲಿಕ್ಕೆ ಯೋಗ್ಯ ಆಗುವಂತೆ ಮಾಡಿದರು. ತಾಶ್ಚ ಸಪ್ತ ಕಪಾಲೇನ ದೇವೈಃ ಅನ್ಯಾಹ ಪ್ರವರ್ತಿತಾಃ. ಅತ್ರಿ ಮಹರ್ಷಿಯ ಪತ್ನಿ ಅನಸೂಯ ಅಂತ, ಅವಳು ಪತಿಯನ್ನು ಯಾವುದೋ ಕಾಲಕ್ಕೆ ಅವಳು ಬಿಟ್ಟೇ ಬಿಟ್ಟಿದ್ಲು. ತಾನು ತನ್ನ ಗಂಡನ ಹತ್ರ ಇನ್ನೊಂದು ಬಾರಿ ಹೋಗೋದಿಲ್ಲ ಅಂತ ನಿಶ್ಚಯಿಸಿಬಿಟ್ಟಿದ್ಲು. ಗಂಡನ ಬಗ್ಗೆ ಯಾವುದೋ ಕಾರಣಕ್ಕಾಗಿ ವೈಮನಸ್ಯ ಅವಳಿಗೆ. ಮಹಾದೇವನನ್ನ ಶರಣ ಹೋದಲು. 300 ವರ್ಷ ಕಾಲ ತಪಸ್ ಮಾಡಿ ಒನಕೆಗಳ ಮೇಲೆ ಮಲಗುತ್ತಾ ಇದ್ಲಂತೆ. ಅದೊಂದು ಶರೀರವನ್ನ ಹಿಂಸೆಗೆ ಈಡು ಮಾಡಿಕೊಂಡು ಶರೀರವನ್ನು ದಂಡನೆ ಮಾಡಿಕೊಂಡು ಮಾಡುವಂತ ಒಂದು ತಪಸ್ಸಷ್ಟೇ ಅದು. ಅಶೇತ ಮುಸಲೇಶ್ವೇವ ಪ್ರಸಾದಾರ್ಥಂ ಭವಸ್ಯ ಸಾ. ಆಗ ಶಿವ ಅವಳಿಗೆ ಪ್ರಸನ್ನನಾಗಿ ಹೇಳಿದ, ಪತಿಯ ಸಹಯೋಗವಿಲ್ಲದೆ ನಿನಗೊಬ್ಬ ಮಗ ಹುಟ್ಟುತ್ತಾನೆ. ಈ ನಿನ್ನ ವಂಶದಲ್ಲೇ ಅವನು ಖ್ಯಾತನಾಗ್ತಾನೆ. ನಿನ್ನ ಹೆಸರು ಅವನಿಗೆ ಸಿಗ್ತದೆ. ತವೈವ ನಾಮ್ನಾತು ಖ್ಯಾತಿಂ ಯಾಸ್ಯತಿ ಚೇಪ್ಸಿತಾಂ. ಇದು ಆ ದತ್ತಾತ್ರೇಯ ರೂಪಿಯಾದ ಭಗವಂತನ ಅವತಾರಕ್ಕೆ ಕಾರಣವಾದಂತಹ ಒಂದು ಘಟನೆ ಇದ್ದಿರಬೇಕು. ದತ್ತಾತ್ರೇಯನಿಗೆ ಅತ್ರಿಯ ಮಗ ಅನ್ನುವಂಥ ಹೆಸರು ಇದೆ, ಅನಸೂಯ ದೇವಿಯ ಮಗ ಅಂತನೂ ಹೆಸರಿದೆ. ಅವನ ಉದ್ಭವಕ್ಕೆ ಕಾರಣವಾದ ಕಥನೆ ಇದಾಗಿರಬಹುದು ಅಂತ ನಂದೊಂದು ಆಲೋಚನೆ. ಇಲ್ಲೆಲ್ಲೂ ಅದನ್ನ ಹೇಳಲಿಲ್ಲ.
ನಾನು ಆ ಥರ ಊಹಿಸಿದ್ದೇನಷ್ಟೆ. ವಿಕರ್ಣ ಅಂತ ಒಬ್ಬ, ಅವನು ಮಹಾದೇವನನ್ನು ತಪಸ್ಸಿನಿಂದ ಸಂಪ್ರೀತನನ್ನಾಗಿ ಮಾಡಿಕೊಂಡಿದ್ದ, ಸಿದ್ಧಿ ಪಡ್ಕೊಂಡಿದ್ದ. ಶಾಕಲ್ಯ ಅಂತ, ಆ ಶಾಕಲ್ಯನಿಗೆ ಅವನ ತಪಸ್ಸಿನಿಂದ ಪ್ರೀತನಾದ ಮಹಾದೇವ, ನೀನೊಬ್ಬ ಗ್ರಂಥಕಾರನಾಗ್ತೆ ಅಂತ ವರ ಕೊಟ್ಟಿದ್ದ. ಗ್ರಂಥಕಾರೋ ಭವಿಷ್ಯಸಿ ವತ್ಸ ಅಕ್ಷಯಾಚತೆ ತೇ ಕೀರ್ತಿ ತ್ರಿಷು ಲೋಕೇಶು ವ್ಯಾಪ್ಸ್ಯತೆ. ಎಲ್ಲಿಯಾದ್ರೂ ನೀವು ಇದನ್ನು ಕೇಳಿರ್ತೀರಿ, ಶಾಕಲ ಶಾಖಾಧ್ಯಾಯಿ ಅಂತ. ಋಗ್ವೇದದ ಒಂದು ಭಾಗ ಅದು ಇದ್ದಿರಬೇಕು ಅಂತ ನಂದು ಆಲೋಚನೆ. ಹೀಗೆ ಶಾಕಲ, ಆಪಸ್ತಂಭನು ಯಜುರ್ವೇದದ ಅನುಯಾಯಿ ಆದವನು, ಯಜುರ್ವೇದದ ಕೆಲವು ಗ್ರಂಥಗಳನ್ನು ರಚಿಸಿದವನು, ಧರ್ಮಸೂತ್ರಗಳನ್ನು ರಚಿಸಿದವನು. ಶಾಕಲ ಶಾಖಾ ಏನಿದೆ ಇದು ಋಗ್ವೇದಕ್ಕೆ ಸಂಬಂಧಪಟ್ಟದ್ದು ಇದ್ದಿರಬೇಕು ಅಂತ ನನ್ನ ಆಲೋಚನೆ. ಕೃತಯುಗದಲ್ಲಿ ಸಾವರ್ಣಿ ಅಂತ ಒಬ್ಬ ಮುನಿ ಇದ್ದ. ಅವನು ಈ ಸ್ಥಳದಲ್ಲೇ ಶಿವನನ್ನು ಕುರಿತು ತಪಸ್ ಮಾಡಿದ್ದ. ನೀನು ಕೂಡ ಗ್ರಂಥಕಾರನಾಗುತ್ತೆ ಅಂತ ಅವನಿಗೆ ಶಿವ ವರ ಕೊಟ್ಟಿದ್ದ. ಆ ಮೂಲಕ ಅವನು ಕೂಡ ಧರ್ಮಶಾಸ್ತ್ರದ ಪ್ರಣೇತ ಆದ. ಇದೇ ಶಿವ ವಾರಾಣಸಿಯಲ್ಲಿದ್ದಾನೆ. ಆ ವಾರಾಣಸಿಯಲ್ಲಿ ಇಂದ್ರ ಶಿವನನ್ನ ಆರಾಧಿಸಿ ದೇವರಾಜ ಪದವಿಯನ್ನು ಪಡ್ಕೊಂಡಿದ್ದಾನೆ. ನಾರದರು ಮಹಾದೇವನನ್ನು ಆರಾಧಿಸಿದ್ದಾರೆ. ನಾರದರಿಗೆ ಶಿವ ಹೇಳಿದ್ದಂತೆ, ತೇಜಸ್ಸು, ಕೀರ್ತಿ, ತಪಸ್ಸಿನಲ್ಲಿ ನಿನಗೆ ಸಮಾನನಾದಂಥ ವ್ಯಕ್ತಿ ಯಾರೂ ಇಲ್ಲ. ಯಾವತ್ತು ವೀಣಾಗಾನ ಮಾಡ್ತಾ ನೀನು ನನ್ನನ್ನು ಆರಾಧಿಸ್ತಾ ಈ ಜಗತ್ತಿನಲ್ಲಿ ಸಂಚರಿಸ್ತಾ ಇರಬೇಕು. ಪರಶಿವ ವರ ಕೊಟ್ಟದ್ರಿಂದ ನಾರದರು ಬಹಳ ಸಂತುಷ್ಟರಾದರು. ಹೀಗೆ ಬೇರೆ ಬೇರೆ ಋಷಿಗಳಿಗೆ ಶಿವ ಮಾಡಿದಂಥ ಅನುಗ್ರಹವನ್ನು ನಿನಗೆ ಹೇಳಿದ್ದೇನೆ. ಮುಂದೆ ನನಗೇನು ಅನುಗ್ರಹ ಮಾಡಿದರು ಈ ಶಿವ ಮತ್ತು ಪಾರ್ವತಿಯರು ಅದನ್ನು ಹೇಳುವವನಿದ್ದೇನೆ, ಕೇಳು. ಉಪಮನ್ಯು ತನಗೆ ಶಿವನಿಂದ ಆದಂತಹ ಅನುಗ್ರಹವನ್ನು ಹೇಳ್ತಾ ಇದ್ದಾನೆ. ಕೃತಯುಗದಲ್ಲಿ ವ್ಯಾಘ್ರಪಾದ ಅನ್ನೋ ಹೆಸರಿನ ಒಬ್ಬ ಋಷಿ ಇದ್ದ. ಅವನಿಗೆ ನಾನು ಮಗ. ನನ್ನ ತಮ್ಮ ಧೌಮ್ಯ, ನಾನು ಮತ್ತು ನನ್ನ ತಮ್ಮ ಧೌಮ್ಯ ಅನೇಕ ಕಡೆ ಆಶ್ರಮಗಳಿಗೆ ಹೋಗ್ತಾ ಇದ್ವಿ. ಅಲ್ಲಿ ಕೆಲವು ಧೇನುಗಳನ್ನು ನೋಡಿದ್ವಿ ಮತ್ತು ಅವುಗಳ ಅಮೃತಕ್ಕೆ ಸಮಾನವಾದಂತಹ ಹಾಲನ್ನು ಕೂಡ ನೋಡಿದೆವು. ಭಕ್ಷಿತಂಚ ಮಯಾ ಕ್ಷೀರಂ, ಹಾಲಿನ ರುಚಿ ಸವಿದೆ. ನಾನು ಮನೆಗೆ ಬಂದು ನನಗೂ ಕೂಡ ಕ್ಷೀರಾನ್ನದ ಭೋಜನ ಮಾಡಿಸು ಅಂತ ಕೇಳಿದೆ. ಮನೆಯಲ್ಲಿ ಹಾಲಿರಲಿಲ್ಲ. ನನ್ನ ತಾಯಿ ದುಃಖದಿಂದ ಅಕ್ಕಿ ಹಿಟ್ಟನ್ನು ನೀರಿನಲ್ಲಿ ಕದಡಿ ಅದನ್ನೇ ಹಾಲು ಅಂತ ಹೇಳಿ ನಮ್ಮಿಬ್ಬರಿಗೂ ಕುಡಿಯಲಿಕ್ಕೆ ಕೊಟ್ಟಳು. ಹಿಂದೆ ನಾನು ಕೆಲವು ಕಡೆ ಹಾಲು ಕುಡಿದಿದ್ದು ನನಗೆ ಗೊತ್ತಿತ್ತಾದ್ದರಿಂದ ನಾನು ಈ ಹಿಟ್ಟಿನ ರಸವನ್ನು ತಿಳ್ಕೊಂಡು ಹೇಳಿದೆ ಅವಳಿಗೆ, ಇದು ಖಂಡಿತವಾಗಿ ಹಾಲಿನ ಅನ್ನ ಅಲ್ಲ, ಹಾಲಲ್ಲ ಇದು. ಆಗ ಅವಳು ದುಃಖದಿಂದ ನನ್ನನ್ನು ತಬ್ಬಿಕೊಂಡು ಹೇಳಿದ್ಲು, ನಾವು ಋಷಿ ಮುನಿಗಳು ಗಡ್ಡೆಗೆಣಸು ತಿಂದುಕೊಂಡು ಬದುಕುವಂಥವ್ರು ನಾವು. ಕುತಃ ಕ್ಷೀರೋದನಂ ವತ್ಸ ಮುನೀನಾಂ ಭಾವಿತಾತ್ಮನಾಂ ವನೇ ನಿವಸತಾಂ ತಾತ ಶಾಖ ಮೂಲ ಫಲಾಶಿನಾಂ. ಶಂಕರನನ್ನ ಸರ್ವಭಾವದಿಂದ ಪೂಜಿಸು. ಅವನ ಅನುಗ್ರಹದಿಂದ ನಿನಗೇನಾದರೂ ಇಷ್ಟಾರ್ಥಗಳು ಈಡೇರಬೇಕಾಗಿದ್ದು ಈಡೇರಿಯಾವು. ನಾನು ಅವಳ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಕೇಳಿದೆ, ಆ ಮಹಾದೇವ ಅಂದ್ರೆ ಯಾರು, ಹೇಗೆ ಪ್ರಸನ್ನನಾಗ್ತಾನೆ, ಅವನು ಇರ್ತಾನೆ ಇಲ್ಲಿ. ಕುತ್ರವಾ ವಸತೆ ದೇವ ದೃಷ್ಟವ್ಯೋವ ಕಥಂಚನ ತುಷ್ಯತೇವ ಕಥಂ ಶರ್ವ, ಅವನನ್ನ ನಾವು ಪ್ರಸನ್ನ ಮಾಡಿಕೊಳ್ಳುವುದು ಹೇಗೆ. ಅವಳು ಹೇಳಿದ್ಲು, ಬಹಳ ಕಷ್ಟದಿಂದ ಅವನನ್ನು ತಿಳಿಬೇಕಾಗ್ತದೆ. ಅನೇಕ ವಿಘ್ನಗಳು ಬಂದಾವು ಅವನನ್ನ ಪ್ರಸನ್ನ ಮಾಡಿಕೊಳ್ಳಿಕ್ಕೆ ಹೊರಟಾಗ. ಅವನಿಗೆ ಅನೇಕ ರೂಪಗಳಿವೆ, ಅವನ ಅನೇಕ ಸ್ಥಾನಗಳಿವೆ.
ಪೂರ್ಣವಾಗಿ ಅವನನ್ನ ತಿಳಿದವರಾದ್ರೆ ಯಾರಿದ್ದಾರೆ? ಯಾರಿಗೆ ಸಾಧ್ಯ ಇದೆ ಅದು? ಅಯಂ ಮಹಾದೇವ ಸರ್ವಭೂತಾನಾಂ ಹೃದಯಸ್ಥಃ ವಿಶ್ವರೂಪಃ ಭಕ್ತಾನಾಂ ಅನುಕಂಪಾರ್ಥಮೇವ ತೇಷಾಂ ಆತ್ಮಾನಂ ದರ್ಶಯತೆ. ಕೃತವಾನ್ ಯಾನಿ ರೂಪಾಣಿ ಅಯಂ ಶಿವಃ ಜ್ಞಾನಿನಃ ಬ್ರಾಹ್ಮಣಾನ್ ಅನುಗೃಹೀತುಂ ಅನೇಕಾನ್ ಅವತಾರಾನ್ ಸ್ವೀಚಕಾರ. ಅಯಮೇವ ಬ್ರಹ್ಮ ವಿಷ್ಣುಃ ಇಂದ್ರಃ ರುದ್ರಃ ದ್ವಾದಶ ಆದಿತ್ಯಾಃ ಅಶ್ವಿನಿ ದೇವೌ ವಿಶ್ವೇ ದೇವಾಃ ಇತಿ ಅನೇಕಾನಿ ರೂಪಾಣಿ ಧತ್ತೆ. ಸಹ ಕದಾಚಿತ್ ಪುರುಷಾಣಾಂ ರೂಪಾಣಿ ಧತ್ತೆ ದೇವಸ್ತ್ರೀಣಾಂ ರೂಪಾಣಿ ಅಯಂ ಧತ್ತೆ. ಅಸ್ಯ ತಾತ್ಪರ್ಯಂ ತು ಏವಂ ವರ್ತತೆ. ದೇವಸ್ತ್ರೀಷು ಪುರುಷೇಷು ಚ ಅಯಮೇವ ಅಂತರ್ಗತಃ ಭವತಿ. ಪುರುಷರಲ್ಲಿ, ದೇವಸ್ತ್ರೀಯರಲ್ಲಿ, ಪ್ರೇತ ಪಿಶಾಚಿಗಳಲ್ಲಿ, ಕಿರಾತರಲ್ಲಿ, ಶಂಬರರಲ್ಲಿ ಅವನಿರ್ತಾನೆ. ಅವರ ರೂಪಗಳನ್ನು ಅವನು ತಾಳ್ತಾನೆ ಅಂತಿದೆ, ಅವರಲ್ಲಿ ಅವನಿರ್ತಾನೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಆಮೆ, ಮೀನು, ಶಂಖ, ಕೂರ್ಮಃ, ಮತ್ಸ್ಯ, ಶಂಖ, ಪ್ರವಾಳಾಂಕುರಭೂಷಣ, ಯಕ್ಷರು, ರಾಕ್ಷಸರು, ದೈತ್ಯ ದಾನವರ ರೂಪಗಳನ್ನು ಅವನು ತಾಳ್ತಾನೆ. ಎಲ್ಲವೂ ಅವನ ಪ್ರತಿಮೆಗಳು ಅಂತ ಅರ್ಥ. ಶಾಸ್ತ್ರದಲ್ಲಿ ಅದನ್ನು ಹೇಳಿದ್ದಾರೆ. ಶಿಲಾವತ್ ಪ್ರತಿಮೈ ವೇಷ ವಿಷ್ಣೋರ್ ಲೋಕ ಚತುರ್ದಶಿ. ಈ 14 ಲೋಕವೂ ಕೂಡ ಭಗವಂತನ ಪ್ರತಿಮಾ ಅಂತ ವರ್ಣನೆ ಮಾಡಿದ್ದಾರೆ. ಪ್ರತಿಮಾವದ್ ಧರೆಯ ರೂಪಂ ತಿರಿಯಂಗ್ ನರಸುರಾದಯ ಅಂತ ಕೂಡ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಶ್ಲೋಕವನ್ನು ಉದ್ಧರಿಸ್ತಾರೆ. ಅಡ್ಡ ಸಂಚಾರ ಮಾಡುವ ಪ್ರಾಣಿಗಳು, ಪಕ್ಷಿಗಳು, ಮನುಷ್ಯರು, ದೇವತೆಗಳು ಎಲ್ಲರೂ ಕೂಡ ಭಗವಂತನ ಪ್ರತಿಮೆಗಳಾಗಿದ್ದಾರೆ. ವ್ಯಾಘ್ರ, ಸಿಂಹ, ಜಿಂಕೆ, ಪಕ್ಷಿಗಳು, ಗೂಬೆ, ನರಿ, ಹಂಸ, ಕಾಕ, ಮಯೂರಗಳ ರೂಪವನ್ನು ಅವನು ತಾಳ್ತಾನೆ. ಪರ್ವತದ ರೂಪದಲ್ಲಿ ಅವನಿರ್ತಾನೆ. ಹಿಂದೆ ನೋಡಿದ್ದೇವೆ ನಾವು. ಗೋವರ್ಧನ ಪರ್ವತಕ್ಕೇನೆ ಉತ್ತರ ಭಾರತದಲ್ಲಿ ಪ್ರದಕ್ಷಿಣೆ ಮಾಡುವಂತಹ ಒಂದು ಪದ್ಧತಿ ಇದೆ. ಇಡೀ ಪರ್ವತವೇ ಆ ಭಗವಂತನ ಸನ್ನಿಧಾನ ರೂಪವಾದದ್ದು. ವೆಂಕಟಾದ್ರಿ ಮೊದಲಾದ ಪರ್ವತಗಳು ಅಂತ ಅದನ್ನು ವರ್ಣನೆ ಮಾಡ್ತಾರೆ. ಆಡು, ಹುಲಿಗಳ ರೂಪದಲ್ಲಿರ್ತಾನೆ. ದಿವ್ಯ ಪಕ್ಷಿಗಳ ರೂಪದಲ್ಲಿ, ಗರುಡಾದಿ ಪಕ್ಷಿಗಳ ರೂಪದಲ್ಲಿರ್ತಾನೆ. ಬ್ರಾಹ್ಮಣರ ಚಿಹ್ನ ಅಂದ್ರೆ ದಂಡ, ಛತ್ರ, ಅವರ ಕುಂಡಲ, ಇದೆಲ್ಲ ರೂಪದಲ್ಲಿ ಅವನೇ ಇರ್ತಾನೆ. ಅವನು ಕೆಲವೊಂದು ಬಾರಿ 6 ಮುಖದವನು, ಕೆಲವೊಂದು ಬಾರಿ ಬಹುಮುಖದವನು, ತ್ರಿನೇತ್ರ 3 ಕಣ್ಣುಗಳಿದ್ದವನು, ಬಹುಶೀರ್ಷಕ ಅನೇಕ ತಲೆಗಳಿದ್ದವನು, ಅನೇಕ ಪಾಣಿ ಪಾರ್ಶ್ವಗಳಿದ್ದವನು, ಅನೇಕ ಗಣಗಳು ಅವನಿಗಿದ್ದಾರೆ. ಋಷಿ ಗಂಧರ್ವ ರೂಪದಲ್ಲಿದ್ದಾನೆ. ಸಿದ್ಧ ಚಾರಣರ ರೂಪದಲ್ಲಿ ಅವನಿರ್ತಾನೆ. ಮೈಗೆಲ್ಲ ಭಸ್ಮವನ್ನ ಧರಿಸಿಕೊಂಡಿದ್ದಾನೆ. ಅರ್ಧಚಂದ್ರ ಅವನ ತಲೆ ಮೇಲಿದೆ. ಸಂಪೂರ್ಣ ಜಗತ್ತಿಗೂ ಅವನ ಅಂತರಾತ್ಮನಾಗಿದ್ದಾನೆ. ನಿನ್ನ ಅಪೇಕ್ಷೆ ಈಡೇರಿಸಿಕೊಳ್ಳುವುದಕ್ಕಾಗಿ ನೀನು ಅವನನ್ನೇ ಶರಣ ಹೊಂದಬೇಕು. ತುಂಬಾ ವಿಚಿತ್ರವಾದಂತಹ ಸ್ವರೂಪ ಅವನು. ಕೆಲವು ಬಾರಿ ಅವನು ನಂದತೆ, ಸಂತೋಷದಲ್ಲಿರುವಂತೆ ಕಾಣಿಸ್ತಾನೆ. ಕೆಲವು ಬಾರಿ ಕುಪ್ಯತೆ, ಅತ್ಯಂತ ಕುಪಿತನಾಗಿ ಅವನು ಕೆಲವು ಬಾರಿ ಕಾಣಿಸ್ತಾನೆ. ಹುಂಕಾರ ಮಾಡಿ ಅಟ್ಟಹಾಸ ಮಾಡ್ತಿರ್ತಾನೆ. ಅನೇಕ ಆಯುಧಗಳನ್ನ ಧರಿಸಿರ್ತಾನೆ. ನಮೋ ಅಪಗುರಮಾಣಾಯ ಅಂತ ರುದ್ರಾಧ್ಯಾಯ ಅವನನ್ನು ವರ್ಣನೆ ಮಾಡ್ತದೆ. ಯೇ ರುದ್ರ ಅಧಿಭೂಮ್ಯಾಂ ಯೇ ದಿವಿ ಯೇ ಚಾಂತರಿಕ್ಷೆ. ಮೇಲೆ ಆಕಾಶದಲ್ಲಿ, ಭೂಲೋಕದಲ್ಲಿ, ದ್ಯುಲೋಕದಲ್ಲಿ ಎಲ್ಲ ಕಡೆನೂ ಕೂಡ ಅವನ ರೂಪಗಳಿವೆ. ನೃತ್ಯ ಮಾಡ್ತಾ ಇರ್ತಾನೆ. ಕೆಲವೊಂದು ಬಾರಿ ಆಕಳಿಸ್ತಾ ಇರ್ತಾನೆ, ಅಳ್ತಾನೆ, ಅಳಿಸ್ತಾನೆ. ಹುಚ್ಚನಂತೆ ಕೆಲವು ಬಾರಿ ವರ್ತಿಸ್ತಾನೆ. ಇವೆಲ್ಲ ಅವನ ಅನೇಕ ವೈಭವಗಳು. ಉನ್ಮತ್ತ ಮತ್ತ ರೂಪಂ ಚ ಭಾಷತೆ ಚಾಪಿ ಸುಸ್ವರ ಅತೀವ ಹಸತೆ ರೌದ್ರ ತ್ರಾಸಯನ್ ನಯನೈಹಿ ಜನಂ. ಅವನ ಕಣ್ಣುಗಳನ್ನು ನೋಡಿದ್ರೆ ಈ ಜನರಿಗೆ ಭಯ ಆಗಬೇಕು. ಅಂತಹ ವಿಲಕ್ಷಣವಾದಂತಹ ರೂಪ ಅವನದು.
ಯಜ್ಞ ವೇದಿಕೆಯ ಮಧ್ಯದಲ್ಲಿರ್ತಾನೆ, ಅಗ್ನಿಯ ಮಧ್ಯದಲ್ಲಿ ಅವನಿರ್ತಾನೆ, ಕೆಲವು ಬಾರಿ ಮಲಗಿರ್ತಾನೆ. ನಮ ಶಯಾನೇಭ್ಯ ಆಸೀನೇಭ್ಯ ಅಂತ ರುದ್ರಾಧ್ಯಾಯ ಅವನನ್ನು ವರ್ಣನೆ ಮಾಡಿದೆ. ವೃದ್ಧೇಭ್ಯ ನಮೋ ಯುವಭ್ಯ, ಇದು ಬಹಳ ಮಹತ್ವದ ಶ್ಲೋಕ. ನಮೋ ಮಹದ್ಭ್ಯೋಸ್ತು ನಮಃ ಶಿಶುಭ್ಯೋ ನಮೋ ಯುವಭ್ಯೋ ನಮಃ ವಟುಭ್ಯ ಯೇ ಬ್ರಾಹ್ಮಣ ಕಾಮ ಅವಧೂತಲಿಂಗಾ ಚರಂತಿ ತೇಭ್ಯ ಶಿವಮಸ್ತು ರಾಜ್ಞಾಂ ಅಂತ ಭಾಗವತ ತಾತ್ಪರ್ಯದಲ್ಲಿ. ದೊಡ್ಡವರಲ್ಲಿ ಆ ಭಗವಂತನ ರೂಪಗಳಿವೆ, ಶಿಶುಗಳಲ್ಲಿ ಭಗವಂತನ ರೂಪಗಳಿವೆ, ವಟುಗಳಲ್ಲಿ ಭಗವಂತನ ರೂಪಗಳಿವೆ. ಆಶಿನರು ಅಂದ್ರೆ ವಟುಗಳು, ವೇದವೂ ಕೂಡ ಹಾಗಿದೆ. ನಮೋ ಮಹದ್ಭ್ಯೋ ನಮೋ ಯುವಭ್ಯೋ ನಮೋ ಅರ್ಭಕೇಭ್ಯೋ ನಮಃ ಆಶಿನೇಭ್ಯ ಅಂತ ವೇದನೂ ಹೇಳಿದೆ, ಭಾಗವತವು ಕೂಡ ಅದನ್ನ ವರ್ಣನೆ ಮಾಡಿದೆ. ನಮೋ ವೃದ್ಧಾಯ ಚ ಸಮೃದ್ಧನೇ ಚ, ಹೀಗೆ ಅನೇಕ ರೂಪಗಳು ಇರುವಂತಹ ವಿಚಿತ್ರವಾದ ಸ್ವರೂಪ ಅವನದು. ಕ್ರೀಡತೆ ಋಷಿಕನ್ಯಾಭಿ ಋಷಿ ಪತ್ನಿಭಿರೇವ ಚ, ಋಷಿ ಕನ್ಯೆಯರ ಜೊತೆಗೆ ಮತ್ತು ಋಷಿ ಪತ್ನಿಯರ ಜೊತೆಗೆ ಅವನು ಕ್ರೀಡಿಸ್ತಾ ಇರ್ತಾನೆ. ಕೆಲವು ಬಾರಿ ಊರ್ಧ್ವಕೇಶನಾಗಿ, ಮಹಾಲಿಂಗನಾಗಿ, ನಗ್ನನಾಗಿರ್ತಾನೆ. ಶ್ಯಾಮಲ ವರ್ಣದವನಾಗಿ, ಕೃಷ್ಣ ವರ್ಣದವನಾಗಿ, ರಕ್ತ ವರ್ಣದವನಾಗಿರ್ತಾನೆ. ಅಂಥ ಭಗವಂತನನ್ನ ಏಕಾಗ್ರತೆಯಿಂದ ಧ್ಯಾನಿಸಿದ್ದಾದರೆ ಅವನನ್ನ ನೋಡುವುದು ಸಾಧ್ಯ, ಅವನ ಅನುಗ್ರಹದಿಂದ ಎಲ್ಲವನ್ನೂ ಪಡೆಯುವುದು ಸಾಧ್ಯ. ನನಗೆ ಆ ತಾಯಿಯ ಮಾತನ್ನು ಕೇಳಿ ಆ ಶಿವನನ್ನ ಧ್ಯಾನಿಸಬೇಕು ಅಂತ ಅನಿಸಿತು. ಎಡಗಾಲಿನ ಹೆಬ್ಬೆರಳ ಮೇಲೆ ನಿಂತ್ಕೊಂಡು ದೀರ್ಘಕಾಲದ ತಪಸ್ಸನ್ನು ಒಂದು ಬಾರಿ ಮಾಡಿದೆ. ಮೊದಲು 100 ವರ್ಷ ಫಲಾಹಾರ ಮಾಡಿದೆ, ಮುಂದೆ 100 ವರ್ಷ ಒಣಗಿದ ಎಲೆಗಳನ್ನು ತಿಂದು ಕಳೆದೆ, ಮುಂದಿನ 100 ವರ್ಷ ಜಲಾಹಾರದಿಂದ ಕಳೆದೆ, ಮುಂದೆ 700 ವರ್ಷಗಳಿಂದ ಕೇವಲ ವಾಯುವನ್ನು ಮಾತ್ರ ಕುಡಿದು ನಾನು 700 ವರ್ಷಗಳನ್ನು ಕಳೆದೆ. ಮಹಾದೇವ ನನ್ನನ್ನು ಚೆನ್ನಾಗಿ ಪರೀಕ್ಷಿಸಿದ. ಅವನೇ ಒಂದು ಬಾರಿ ಇಂದ್ರನ ರೂಪವನ್ನು ತಾಳಿ ಸಮಸ್ತ ದೇವತೆಗಳಿಂದ ಪರಿವೃತನಾಗಿ ನನ್ನ ಬಳಿಗೆ ಬಂದ. ಅವನು ಐರಾವತದ ಮೇಲೆ ಕೂತ್ಕೊಂಡಿದ್ದ. ಅವನ ತಲೆಯ ಮೇಲೆ ಶ್ವೇತಛತ್ರ ಇತ್ತು. ನನಗವನು ಹೇಳಿದ, ನಿನಗೇನು ವರ ಬೇಕು ಅದನ್ನು ಕೇಳಿಕೊ. ವರಂ ವೃಣೀಶ್ವ ಮತ್ತಸ್ತ್ವಂ ಎತ್ತೇ ಮನಸ್ಸಿ ವರ್ತತೆ. ನಾನು ಅದನ್ನು ಕೇಳಿದೆ. ನಾನು ಮಹಾದೇವನನ್ನು ಬಿಟ್ಟರೆ ಬೇರೆ ಯಾರ ಮೂಲಕನೂ ಯಾವ ವರವನ್ನು ಕೇಳುವವನಲ್ಲ. ಸ್ಪಷ್ಟವಾಗಿ ಇದನ್ನು ತಿಳ್ಕೊ. ನನ್ನ ಮಾತಿದು ನಿಶ್ಚಿತವಾದದ್ದು. ಬೇರೆ ಯಾವುದು ಕಥಾ ಅನ್ಯ ಮಮ ನರೋಚತೆ. ಯತ್ ಮಹೇಶ್ವರಂ ಮುಕ್ತ. ಆ ಪರಮೇಶ್ವರನನ್ನು ಬಿಟ್ಟರೆ ಯಾವ ಮಾತು ಕೂಡ ನನಗೆ ಬೇಕಾಗಿಲ್ಲ. ಅದ್ಯಾವುದು ನನಗೆ ಇಷ್ಟವೂ ಆಗೋದಿಲ್ಲ. ಆತ ಆಜ್ಞೆ ಮಾಡಿದರೆ ನಾನು ಕ್ರಿಮಿಯಾದರೂ ಆದೇನು, ದೊಡ್ಡ ವೃಕ್ಷವಾದರೂ ಆದೇನು. ಹಾಗಾದರೂ ಬದುಕಿ ಸಂತೋಷ ಪಡಲಿಕ್ಕೆ ನಾನು ಸಿದ್ಧನಿದ್ದೇನೆ. ಆದರೆ ಅವನ ಅನುಗ್ರಹದಿಂದ ಬಿಟ್ಟು ಬೇರೆ ಯಾರೇ ದೇವತೆ ಅನುಗ್ರಹ ಮಾಡಿ ನನಗೆ 3 ಲೋಕದ ಸಾಮ್ರಾಜ್ಯವನ್ನು ಕೊಟ್ಟರೆ ಅದು ಕೂಡ ಅಪೇಕ್ಷಿತವಲ್ಲ. ಜನ್ಮ ಶ್ವಪಾಕ ಮಧ್ಯೇಪಿ ಮೇಸ್ತು ಹರಚರಣ ವಂದನ ರಥಸ್ಯ. ನಾನು ಅತ್ಯಂತ ನೀಚರಾದ ಚಾಂಡಾಲರಲ್ಲಾದರೂ ಬದುಕಿದರೂ ಹುಟ್ಟಿದರೂ ನಾನು ದುಃಖ ಪಡೋದಿಲ್ಲ. ನನಗೆ ಆ ಭಗವಂತನ, ಆ ಶಿವನ ನಿತ್ಯ ಸ್ಮರಣದ ಒಂದು ಯೋಗ ಇರಬೇಕು. ನಾನು ಅಲ್ಲಿ ಬದುಕಲಿಕ್ಕೆ ತಯಾರಿದ್ದೇನೆ. ಆದರೆ ಶಿವಭಕ್ತ ರಹಿತನಾಗಿ ಭವನೇಪಿ ಶಕ್ರಸ್ಯ, ಸ್ವರ್ಗಲೋಕದಲ್ಲಿಯೂ ಕೂಡ ನಾನು ಅಲ್ಲಿ ಬದುಕಲಿಕ್ಕೆ ಅಪೇಕ್ಷೆ ಪಡೋದಿಲ್ಲ. ಶಿವನಲ್ಲಿ ಯಾರಿಗೆ ಭಕ್ತಿ ಇಲ್ಲವೋ ಅವನು ಸದ್ಗತಿಯನ್ನು ಪಡ್ಕೊಳ್ಳೋದು ಹೇಗೆ?
ಕ್ಷಣ ಮಾತ್ರನಾದರೂ ಶಿವನ ಚರಣಗಳ ಧ್ಯಾನ ಆದರೆ ಅದರಿಂದ ಜೀವನ ಧನ್ಯ ಆದಿತ್ತು. ಇಲ್ಲದೆ ಹೋದರೆ ಜೀವನ ವ್ಯರ್ಥ ಆಗಿ ಹೋಗ್ತದೆ. ಆ ಹರಭಕ್ತಿ ರೂಪವಾದ ರಸಾಯನವನ್ನ ನಾವು ಕುಡಿದರೆ ಸಂಸಾರ ಭಯಂ ನಭವತಿ, ಸಂಸಾರದ ಭಯ ಇರೋದಿಲ್ಲ. ಅವನ ಅನುಗ್ರಹ ಇಲ್ಲದೆ ಹೋದರೆ ನಮಗೆ ಅವನಲ್ಲಿ ಭಕ್ತಿಯೂ ಬರೋದಿಲ್ಲ. ಹುಳವಾದೇನು ಕೀಟವಾದೇನು ಆದರೆ ಅದು ಅವನ ಅನುಗ್ರಹದಿಂದ ಅವನ ಆಜ್ಞೆಯಿಂದಲೇ ಆಗ್ತೇನೆ. ಇಲ್ಲದೆ ಹೋದರೆ ಮೂರು ಲೋಕದ ಸಾಮ್ರಾಜ್ಯವೂ ನನಗೆ ಬೇಡ. ಅವನ ಮಾತಿನಂತೆ ನಾಯಿ ಜನ್ಮವಾದರೂ ಶ್ವಾಪಿ ಮಹೇಶ್ವರ ವಚನಾತ್ ಭವಾಮಿ. ನನ್ನ ಆಕಪೃಷ್ಠಂ ನಚ ದೇವರಾಜ್ಯಂ, ದೇವತೆಗಳ ರಾಜ್ಯ ಬೇಡ, ಸ್ವರ್ಗ ಬೇಡ, ಬ್ರಹ್ಮಲೋಕ ಬೇಡ. ನಾನು ಆ ಪರಮಾತ್ಮನ ನಿತ್ಯ ದಾಸ್ಯವನ್ನು ಅಪೇಕ್ಷೆ ಪಡ್ತೇನೆ. ಹರಸ್ಯ ದಾಸತ್ವಂ ಅಹಂ ವೃಣೋಮಿ. ಆ ಶಿವ ನನ್ನಲ್ಲಿ ಸುಪ್ರೀತನಾಗುವ ತನಕ ನಾನು ಈ ಜಗತ್ತಿನಲ್ಲಿ ಹುಟ್ಟುತ್ತಾ ಸಾಯ್ತಾ ಹಾಗೆ ಮುಂದುವರಿತೇನೆ. ಸಂಸಾರದಲ್ಲಿ ನನ್ನ ಪ್ರಾರಬ್ಧ ಕರ್ಮಗಳಿಂದಾಗಿ ಅನೇಕ ಜನ್ಮಗಳನ್ನು ನಾವು ಪಡೆಯುವಂತೆ ಪ್ರಸಂಗ ಬಂದರೆ, ಯದಿ ನಾಮ ಜನ್ಮ ಭೂಯ ಭವತಿ ಮದೀಯೈ ಪುನರ್ದೋಷೈ, ನನಗಾಗ ಆ ಈಶ್ವರನಲ್ಲಿ ಅತ್ಯಂತ ಭಕ್ತಿಯುಕ್ತವಾದ ಜೀವನವೇ ಲಭಿಸಲಿ, ಅದು ಹೊರತು ಬೇರೆ ಯಾವ ಜೀವನವೂ ಬೇಡ. ಆಗ ಆ ಎದುರಿಗಿರುವಂತಹ ಇಂದ್ರ ನನ್ನನ್ನು ಹೀಗೆ ಪ್ರಶ್ನಿಸಿದ, ಶಿವ ಇದ್ದಾನೆ ಅನ್ಲಿಕ್ಕೆ ಏನು ಪ್ರಮಾಣ? ಕಃ ಪುನಃ ಭವನೆ ಹೇತುರೀಸೆ ಕಾರಣ ಕಾರಣೆ. ಅದಕ್ಕೆ ಉತ್ತರ ರೂಪವಾಗಿ ನಾನು ಹೀಗೆ ಹೇಳಿದೆ ಅಂತ ಉಪಮನ್ಯು ಆ ಶಿವನ ಅಸ್ತಿತ್ವವನ್ನು ಸಮರ್ಥಿಸುವಂತಹ ಮಾತುಗಳನ್ನು ಹೇಳಲಿಕ್ಕೆ ತೊಡಗಿದೆ. ಅವನೇನು ಹೇಳಿದ ಅಂತ ಅನ್ನೋದನ್ನು ನಾಳೆ ದಿವಸ ಶ್ರವಣ ಮಾಡೋಣ. ಇಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.